ನಾವು ಈ ವೈದ್ಯಕೀಯ ರೋಗ ನಿರ್ಣಯದ ಬಗ್ಗೆ ಮಾತಾಡುವಾಗ ಆ ಒಂದು ನಿಖರತೆ ಇರಬೇಕು ಅಂತ ನಾವು ಅಂದ್ಕೊಳ್ತೀವಿ. ಹೌದು, ಖಂಡಿತ. ಅಂದ್ರೆ ಉದಾಹರಣೆಗೆ ಕೈ ಮೂಳೆ ಮುರಿದ್ರೆ ಒಂದು ಎಕ್ಸ್ರೇ ತೆಗೆಯಲಾಗತ್ತಲ್ವಾ? ಕರೆಕ್ಟ್. ಆ ಚಿತ್ರದಲ್ಲಿ ಒಂದು ಬಿಳಿಯ ಗೀರು ಸ್ಪಷ್ಟವಾಗಿ ಕಾಣುತ್ತೆ. ಹೌದು. ಆವಾಗ ವೈದ್ಯರು ಇಗೋ ಇಲ್ಲಿದೆ ಸಮಸ್ಯೆ ಅಂತ ನೇರವಾಗಿ ತೋರಿಸ್ತಾರೆ. ಅದೊಂದು ಕಪ್ಪು ಬಿಳುಪಿನ ಸತ್ಯ. ನಿಜ, ಅದು ತುಂಬಾ ಸ್ಪಷ್ಟವಾಗಿರುತ್ತೆ. ಮುರಿದಿದೆಯೋ ಇಲ್ವೋ ಅನ್ನೋ 2 ನಿರ್ದಿಷ್ಟ ಸಾಧ್ಯತೆಗಳು ಮಾತ್ರ ಅಲ್ಲಿರುತ್ತೆ. ರೈಟ್. ಅಂದ್ರೆ ಮನುಷ್ಯನ ಮನಸ್ಸು ಇಂಥ ಸ್ಪಷ್ಟತೆಯನ್ನ ಸದಾ ಬಯಸುತ್ತೆ. ನಮ್ಗೆ ವಿಷಯಗಳು ಕಣ್ಣಿಗೆ ಕಾಣುವ ಹಾಗೆ ಇರಬೇಕು, ಮತ್ತೆ ವಾಸ್ತವವನ್ನ ಅಳೆಯೋದಕ್ಕೆ ಸಾಧ್ಯವಾಗಬೇಕು. ಆದ್ರೆ ನಾವು ನಮ್ಮ ಈ ಭೌತಿಕ ಪ್ರಪಂಚದ ವಾಸ್ತವ ಅಂದ್ರೆ ಈ ಅನ್ಯಗ್ರಹ ಜೀವಿಗಳ ಅಸ್ತಿತ್ವ, ಆಯಾಮಗಳು ಮತ್ತೆ ಪ್ರಾಚೀನ ರಹಸ್ಯಗಳ ಬಗ್ಗೆ ಕಲಿಯೋಕ್ ಹೋದಾಗ ದಿಢೀರ್ನ ಆ ಎಕ್ಸ್ರೇ ಯಂತ್ರವೇ ಕೆಟ್ಟೋದಾಗ ಅನ್ಸುತ್ತೆ ಗೊತ್ತಾ? ಹೌದು, ಸಂಪೂರ್ಣವಾಗಿ. ನಾವು ನೋಡ್ತಾ ಇರೋ ಈ ರಹಸ್ಯಗಳ ಪ್ರಪಂಚ ನಿಜಕ್ಕೂ ಒಂದು ಬಿಡಿಸಲಾಗದ ಒಗಟು. ಸೊ ಇಂದು ನಾವು ಮಾಡ್ತಾ ಇರೋ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಎದುರಿಸಲಿರುವ ವಿಚಾರಗಳು ಮನುಷ್ಯನ ಕಲ್ಪನೆಗೂ ನಿಲುಕದ ಹಾಗೆಯೇ ಇವೆ. ಖಂಡಿತ. ಮನುಷ್ಯ ತನ್ನ ವಿಕಸನದ ನಿಯಂತ್ರಣವನ್ನ ತಾನೇ ಹೊಂದಿದ್ದಾನಾ? ಅಥವಾ ನಾವು ಯಾವುದೋ ಬೃಹತ್ ಬ್ರಹ್ಮಾಂಡದ ಆಟದಲ್ಲಿ ಕೇವಲ ದಾಳಗಳಾಗಿದ್ದೀವಾ ಅನ್ನೋ ಒಂದು ದೊಡ್ಡ ಪ್ರಶ್ನೆಯ ಸುತ್ತ ಇಂದಿನ ಮೂಲ ಆಕರಗಳು ಗಿರಕಿ ಹೊಡ್ತಾ ಇವೆ. ನಿಜ. ಮತ್ತೆ ಈ ಚರ್ಚೆಯ ಆರಂಭದಲ್ಲೇ ಒಂದು ವಿಷಯವನ್ನ ಸ್ಪಷ್ಟಪಡಿಸುವುದು ಬಹಳ ಮುಖ್ಯ. ಹೌದು, ಹೇಳಿ. ನಾವು ಇಂದು ಚರ್ಚಿಸ್ತಾ ಇರೋ ಮಾಹಿತಿಯು ಕೇವಲ ನಮಗೆ ಒದಗಿಸಲಾದ ಮೂಲ ಆಕರಗಳಲ್ಲಿರುವ ವಾದಗಳು, ಸಂದರ್ಶನಗಳು ಮತ್ತೆ ಸಿದ್ಧಾಂತಗಳು ಮಾತ್ರ. ಕರೆಕ್ಟ್. ನಾವು ಈ ವಿಚಾರಗಳನ್ನ ಬೆಂಬಲಿಸುತ್ತಿಲ್ಲ, ಹಾಗೆಯೇ ವಿರೋಧಿಸುತ್ತಲೂ ಇಲ್ಲ. ಈ ಮಾಹಿತಿಯು ಯಾವುದೇ ರಾಜಕೀಯ ಅಥವಾ ಧಾರ್ಮಿಕ ಒಲವನ್ನು ಪ್ರತಿನಿಧಿಸುವುದಿಲ್ಲ. ರೈಟ್. ಇದು ಕೇವಲ ಒಂದು ಮಾಹಿತಿಯ ಅನ್ವೇಷಣೆ ಅಷ್ಟೇ. ಹೌದು. ನಮ್ಮ ಏಕೈಕ ಉದ್ದೇಶ ಈ ಸಂಕೀರ್ಣ ಸಿದ್ಧಾಂತಗಳನ್ನ ನಿಷ್ಪಕ್ಷಪಾತವಾಗಿ ವಿಶ್ಲೇಷಿಸಿ ಇದರ ಹಿಂದಿರುವ ಕಾರ್ಯವಿಧಾನಗಳನ್ನ ಅರ್ಥ ಮಾಡಿಕೊಳ್ಳುವುದು. ಸರಿ. ಹಾಗಾದರೆ ಈ ಕುತೂಹಲಕಾರಿ ಪ್ರಯಾಣವನ್ನ ಶುರು ಮಾಡೋಣ. 1947ರ ಘಟನೆಗಳಿಂದಲೇ ಆರಂಭಿಸೋಣ. ಆ ರೋಸ್ವೆಲ್ ಘಟನೆ. ಹೌದು. ಅಮೆರಿಕಾದಲ್ಲಿ ನಡೆದ ಆ ಒಂದು ಪ್ರಸಿದ್ಧ ಘಟನೆ ಇಂದಿಗೂ ನಿಗೂಢ. ಅಲ್ಲಿನ ನೆಲದಲ್ಲಿ ಪತನಗೊಂಡಿತು ಎನ್ನಲಾದ ಆ ಅನ್ಯಗ್ರಹ ನೌಕೆಯ ಬಗ್ಗೆ ಆಕರಗಳಲ್ಲಿ ತುಂಬಾ ವಿವರವಾಗಿ ಹೇಳಲಾಗಿದೆ. ಓಕೆ. ಆ ಘಟನೆಯ ನಂತರ ಸರ್ಕಾರವು ಆ ಅನ್ಯಗ್ರಹ ಜೀವಿಗಳನ್ನು ಬಂಧಿಸಿ ಏರಿಯಾ 51 ಅನ್ನೋ ರಹಸ್ಯ ನೆಲೆಯಲ್ಲಿ ಇರಿಸಿತು ಅನ್ನೋ ವಾದವಿದೆ. ಇದು ಕೇವಲ ಒಂದು ಅಪಘಾತವಾಗಿರಲಿಲ್ಲ, ಬದಲಾಗಿ ಇದು ಭೂಮಿಯ ಮೇಲೆ ತಂತ್ರಜ್ಞಾನದ ವರ್ಗಾವಣೆಗೆ ಕಾರಣವಾಯಿತು ಅಂತ ಹೇಳಲಾಗುತ್ತೆ. ಹೌದು. ಆ ಆಕರಗಳು ವಿವರಿಸೋ ಪ್ರಕಾರ ಆ ಮಾನವರು ಆ ನೌಕೆಯನ್ನ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಅದರ ತಂತ್ರಜ್ಞಾನವನ್ನ ಬಳಸಿ ತಮ್ಮದೇ ಆದ ಲೋಹದ ನೌಕೆಗಳನ್ನ ತಯಾರಿಸಲು ಶುರು ಮಾಡಿದ್ರು. ರಿವರ್ಸ್ ಇಂಜಿನಿಯರಿಂಗ್ ಅಂದ್ರೆ ಅದನ್ನ ಬಿಚ್ಚು ನೋಡಿ ಕಲಿಯೋದಲ್ವಾ? ಕರೆಕ್ಟ್. ಆದ್ರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಭೌತಶಾಸ್ತ್ರದ ವ್ಯತ್ಯಾಸ ಒಂದಿದೆ. ಏನು ಆ ವ್ಯತ್ಯಾಸ? ನೋಡಿ, ಮನುಷ್ಯರು ತಯಾರಿಸಿದ ನೌಕೆಗಳು ಇಂಧನವನ್ನ ಸುಟ್ಟು ಮುಂದಕ್ಕೆ ನೂಕುವ ಯಾಂತ್ರಿಕ ಪ್ರಪಲ್ಷನ್ ವ್ಯವಸ್ಥೆಯನ್ನ ಅವಲಂಬಿಸಿವೆ. ಅವು ಭಾರವಾದ ಲೋಹದಿಂದ ಮಾಡಲ್ಪಟ್ಟಿವೆ. ಹೌದು, ನಮ್ಮ ರಾಕೆಟ್ಗಳು ಹಾಗೇನೆ ಕೆಲಸ ಮಾಡೋದು. ಆದ್ರೆ ಅನ್ಯಗ್ರಹ ಜೀವಿಗಳ ಮೂಲ ನೌಕೆಗಳು ಸಂಪೂರ್ಣವಾಗಿ ಭಿನ್ನವಾಗಿವೆ. ಸರಿ, ಇದನ್ನ ಬಿಡಿಸಿ ನೋಡೋಣ. ಆ ಮೂಲ ನೌಕೆಗಳು ಕೇವಲ ಲೋಹದಿಂದ ಮಾಡಿದ್ದಲ್ಲ ಅಂತ ಆಕರಗಳು ಹೇಳ್ತವೆ. ಉದಾಹರಣೆಗೆ ರಾ ಎಂಬ ಜೀವಿಗಳ ನೌಕೆಗಳು ರಾಜೀವಿಗಳು. ಹೌದು, ಅವು ಸ್ಫಟಿಕದಿಂದ ಅಂದ್ರೆ ಕ್ರಿಸ್ಟಲಿಂದ ಅಥವಾ ಗಂಟೆ ಆಕಾರದಲ್ಲಿ ಇರ್ತವೆ ಅಂತೆ. ಓಹೋ. ಮತ್ತೆ ಕಣ್ಣು ಮುಚ್ಚಿ ತೆರೆಯೋಷ್ಟರಲ್ಲಿ ಅವು ಮಾಯವಾಗಬಲ್ಲವು. ನಮ್ಮ ಇಂಧನ ಆಧಾರಿತ ತಂತ್ರಜ್ಞಾನಕ್ಕೂ ಅವರ ತಂತ್ರಜ್ಞಾನಕ್ಕೂ ಇರುವ ಈ ಅಜಗಜಾಂತರ ವ್ಯತ್ಯಾಸ ಹೇಗೆ ಕೆಲಸ ಮಾಡುತ್ತೆ? ಒಂದು ಸ್ಫಟಿಕದ ನೌಕೆ ಹೇಗೆ ಚಲಿಸ್ಲಿಕ್ಕೆ ಸಾಧ್ಯ? ಈ ನೌಕೆಗಳು ಕೇವಲ ಯಂತ್ರಗಳಲ್ಲ ಅನ್ನೋದು ಅಲ್ಲಿನ ವಾದ. ಅವು ಪ್ರಜ್ಞೆಯೊಡನೆ ಅಂದ್ರೆ ಕಾನ್ಷಿಯಸ್ನೆಸ್ ಜೊತೆ ಸಂಪರ್ಕ ಹೊಂದಿದ ಶಕ್ತಿಯ ರೂಪಗಳಿದ್ದಂತೆ ಇರ್ತವೆ. ಪ್ರಜ್ಞೆಯ ಜೊತೆ ನೌಕೆಯ ಸಂಪರ್ಕನ? ಹೌದು. ಅಂದ್ರೆ ಪೈಲಟ್ನ ಮನಸ್ಸು ಮತ್ತೆ ನೌಕೆ ಸ್ಫಟಿಕದ ರಚನೆಯ ನಡುವೆ ನೇರ ಸಂಪರ್ಕ ಇರುತ್ತೆ. ಸ್ಫಟಿಕಗಳು ಮಾಹಿತಿಯನ್ನ ಮತ್ತೆ ಶಕ್ತಿಯನ್ನ ಶೇಖರಿಸಿ ನಿರ್ವಹಿಸುವ ಅದ್ಭುತ ಸಾಮರ್ಥ್ಯ ಹೊಂದಿದೆ ಅನ್ನೋದು ನಮ್ಮ ಆಧುನಿಕ ವಿಜ್ಞಾನಕ್ಕೂ ತಿಳಿದಿದೆ. ರೈಟ್. ಕಂಪ್ಯೂಟರ್ ಚಿಪ್ಗಳಲ್ಲಿ ಕೂಡ ಕ್ರಿಸ್ಟಲ್ ಬಳಸ್ತಾರೆ. ಕರೆಕ್ಟ್. ಈ ಅನ್ಯಗ್ರಹ ನೌಕೆಗಳು ಬೆಳಕಿನ ವೇಗದಲ್ಲಿ ಅಂದ್ರೆ ಭೌತಿಕ ದೇಶಕಾಲದ ಮಿತಿಗಳನ್ನ ಮೀರಿ ಒಂದು ಆಯಾಮದಿಂದ ಮತ್ತೊಂದು ಆಯಾಮಕ್ಕೆ ಜಿಗಿಯುವ ಮೂಲಕ ಚಲಿಸುತ್ತವೆ. ವಾವ್. ಇದಕ್ಕೆ ಇಂಧನ ಅಗತ್ಯವೇ ಇಲ್ಲ, ಬದಲಿಗೆ ಬ್ರಹ್ಮಾಂಡದ ಮೂಲಭೂತ ಶಕ್ತಿಯೇ ಇವುಗಳಿಗೆ ಆಧಾರ. ಇದು ನಿಜಕ್ಕೂ ತಲೆ ತಿರುಗುವಂತಹ ವಿಷಯ. ಇದರ ಜೊತೆಗೆ ಇನ್ನೊಂದು ದೊಡ್ಡ ರಹಸ್ಯವನ್ನ ಆಕರಗಳು ತೆರೆದಿರ್ತವೆ. ಯಾವುದದು? ಸರ್ಪೋ ಗ್ರಹ. ಅಮೆರಿಕಾದ ವಿಜ್ಞಾನಿಗಳನ್ನ ಈ ಗ್ರಹಕ್ಕೆ ಕಳಿಸಲಾಗಿತ್ತು ಅನ್ನೋ ವಾದವಿದೆ.
ಇದೊಂದು ರೀತಿಯ ಬ್ರಹ್ಮಾಂಡದ ವಿದ್ಯಾರ್ಥಿ ವಿನಿಮಯ ಕಾರ್ಯಕ್ರಮ ಇದ್ದಂತೆ. ಇಂಟರ್ ಗ್ಯಾಲಾಕ್ಟಿಕ್ ಎಕ್ಸ್ಚೇಂಜ್ ಪ್ರೋಗ್ರಾಂ. ಓಹೋ, ಎಕ್ಸ್ಚೇಂಜ್ ಪ್ರೋಗ್ರಾಂ. ಹೌದು. ಸರ್ಪೋಗ್ರಹದಲ್ಲಿ 3 ಸೂರ್ಯರಿದ್ದಾರೆ ಅಂತೆ. ಅಲ್ಲಿನ ಹವಾಮಾನ ಸಂಪೂರ್ಣ ನಿಯಂತ್ರಿತವಾಗಿದೆ. ಆದರೆ ಇಲ್ಲಿ ಒಂದು ವಿಷಯ ನನಗೆ ತುಂಬಾ ವಿಚಿತ್ರ ಅನ್ಸುತ್ತೆ. ಏನದು? ಆ ವಿಜ್ಞಾನಿಗಳು ಅಲ್ಲಿಂದ ಮರಳುವಾಗ ವೆಲ್ಕ್ರೋ, ಲೈಕ್ರಾ ಮತ್ತೆ ಕ್ಲೋನಿಂಗ್ ತಂತ್ರಜ್ಞಾನವನ್ನ ಭೂಮಿಗೆ ತಂದ್ರು ಅಂತ ಹೇಳಲಾಗಿದೆ. ಅಷ್ಟು ಮುಂದುವರೆದ ಸ್ಫಟಿಕದ ನೌಕೆಗಳನ್ನು ಓಡಿಸುವ ನಾಗರಿಕತೆಗೆ ಈ ವೆಲ್ಕ್ರೋದಂತಹ ಸಾಮಾನ್ಯ ವಸ್ತುಗಳ ಅಗತ್ಯವಾದರೂ ಏನಿದೆ? ನೋಡಿ, ಮೇಲ್ನೋಟಕ್ಕೆ ಇದು ಹಾಸ್ಯಾಸ್ಪದವಾಗಿ ಕಾಣಬಹುದು, ಆದ್ರೆ ಇದರ ಹಿಂದಿರುವ ಆ ವಸ್ತು ವಿಜ್ಞಾನವನ್ನ ಅಂದ್ರೆ ಮೆಟೀರಿಯಲ್ ಸೈನ್ಸ್ ಅನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಓಕೆ. ವೆಲ್ಕ್ರೋ ಅಥವಾ ಲೈಕ್ರಾದಂತಹ ವಸ್ತುಗಳು ಅತ್ಯಂತ ಸಂಕೀರ್ಣವಾದ ಪಾಲಿಮರ್ ರಚನೆಗಳನ್ನ ಹೊಂದಿದೆ. ಆಕರಗಳ ಪ್ರಕಾರ ಅನ್ಯಗ್ರಹ ಜೀವಿಗಳು ಬಳಸ್ತಿದ್ದ ಅತ್ಯಾಧುನಿಕ, ತಮ್ಮಷ್ಟಕ್ಕೆ ತಾವೇ ಅಂಟಿಕೊಳ್ಳುವ ಅಥವಾ ವಿಸ್ತರಿಸುವ ವಸ್ತುಗಳನ್ನ ಮನುಷ್ಯರಿಗೆ ನೇರವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಓ, ಅಂದ್ರೆ ಅದು ನಮಗೆ ಅರ್ಥ ಆಗುವಷ್ಟು ಸುಲಭ ಇರಲಿಲ್ಲ. ಹೌದು. ಹೀಗಾಗಿ ಅದರ ಅತ್ಯಂತ ಸರಳೀಕೃತ ಭೌತಿಕ ಆವೃತ್ತಿಯನ್ನ ಮಾತ್ರ ಮನುಷ್ಯರು ಭೂಮಿಗೆ ತಂದು ಮರುಸೃಷ್ಟಿಸಿದರು. ಓಹೋ, ಹಾಗಾಗಿ ಅದು ವೆಲ್ಕ್ರೋ ಆಯಿತು. ಕರೆಕ್ಟ್. ಇನ್ನು ಕ್ಲೋನಿಂಗ್ ವಿಚಾರಕ್ಕೆ ಬಂದ್ರೆ, ಸರ್ಪೋಗ್ರಹದಲ್ಲಿ ಒಬ್ಬ ವಿಜ್ಞಾನಿ ಮರಣ ಹೊಂದಿದಾಗ ಆ ಜೀವಿಗಳು ಕೇವಲ ಒಂದೇ ರಾತ್ರಿಯಲ್ಲಿ ಅವನ ಡಿಎನ್ಎ ಬಳಸಿ ಹೊಸ ದೇಹವನ್ನ ಸೃಷ್ಟಿಸಿದರಂತೆ. ಒಂದು ನಿಮಿಷ, ಒಂದೇ ರಾತ್ರಿಯಲ್ಲಿ? ಇದು ನಮ್ಮ ಜೀವಶಾಸ್ತ್ರದ ನಿಯಮಗಳನ್ನೇ ಉಲ್ಲಂಘಿಸಿದ ಹಾಗೆ ಅಲ್ವಾ? ಹೌದು. ಆದ್ರೆ ಲಾ ಆಫ್ ಒನ್ ಅನ್ನೋ ಪರಿಕಲ್ಪನೆಯ ಪ್ರಕಾರ ಭೌತಿಕ ದೇಹವು ಕೇವಲ ಒಂದು ವಾಹನ ಇದ್ದಂತೆ, ಡಿಎನ್ಎ ಅನ್ನೋದು ಕೇವಲ ಒಂದು ಹಾರ್ಡ್ ಡ್ರೈವ್ ಇದ್ದ ಹಾಗೆ. ಓ, ಕೇವಲ ಡೇಟಾ ಸ್ಟೋರೇಜ್ ಅಷ್ಟೇ? ಹೌದು. ಅದರಲ್ಲಿ ವ್ಯಕ್ತಿಯ ಎಲ್ಲಾ ಮಾಹಿತಿಯೂ ಅಡಕವಾಗಿರುತ್ತದೆ. ಸರ್ಪೋ ನಿವಾಸಿಗಳಿಗೆ ಜೀವಕೋಶಗಳ ರಚನೆ ಮತ್ತು ಮರುಜೋಡಣೆ ಕೇವಲ ಒಂದು ಮಾಹಿತಿಯ ವರ್ಗಾವಣೆಯ ಪ್ರಕ್ರಿಯೆ. ರೈಟ್. ಅವರು ಆ ವಿಜ್ಞಾನಿಯ ಮಾಹಿತಿಯನ್ನ ಬಳಸಿ ಕ್ಷಣ ಮಾತ್ರದಲ್ಲಿ ಹೊಸ 3D ದೇಹವನ್ನ ಮುದ್ರಿಸಿದಂತೆ ಸೃಷ್ಟಿಸಿದ್ರು ಅನ್ನೋದು ಅಲ್ಲಿನ ವಿವರಣೆ. ಈ ಮಾಹಿತಿಯ ವರ್ಗಾವಣೆ ಮತ್ತೆ ವಾಸ್ತವದ ಮೂಲಭೂತ ರಚನೆ ಎಂದಾಕ್ಷಣ ನನಗೆ ನಮ್ಮ ಮುಂದಿರುವ ಮತ್ತೊಂದು ಸಿದ್ಧಾಂತದ ನೆನಪಾಗುತ್ತೆ. ಅದೇನು? ಸಮಾನಾಂತರ ಬ್ರಹ್ಮಾಂಡ, ಅಂದ್ರೆ ಪ್ಯಾರಲಲ್ ಯೂನಿವರ್ಸಸ್. ಈ ಆಕರಗಳ ಪ್ರಕಾರ ನಮ್ಮದೇ ರೀತಿಯ 11 ಅಥವಾ 12 ಭೂಮಿಗಳು ಇವೆಯಂತೆ, ಗೊತ್ತಾ? 12 ಭೂಮಿಗಳು. ಹೌದು. ಅಲ್ಲಿ ನಮ್ಮದೇ ಪ್ರತಿರೂಪಗಳು ಬೇರೆ ಬೇರೆ ಜೀವನ ನಡೆಸ್ತಾ ಇವೆ. ಅಲ್ಲಿ ಕೊಟ್ಟಿರುವ ಒಂದು ಉದಾಹರಣೆ ಅಂದ್ರೆ, ಬಾಲಿವುಡ್ನ ಪ್ರಸಿದ್ಧ ಸೂಪರ್ ಸ್ಟಾರ್ ಒಬ್ಬರು ತಮ್ಮ ಜೀವನದಲ್ಲಿ ಅತ್ಯಂತ ಕೆಟ್ಟ ಪರಿಸ್ಥಿತಿಗೆ ಹೋಗಬೇಕಿತ್ತು. ಓಕೆ. ಬಹುಶಃ ಅವರು ಭಿಕ್ಷುಕನೇ ಆಗಬೇಕಿತ್ತು. ಆದರೆ ಅವರು ತಮ್ಮ ಪ್ರಬಲ ಇಚ್ಛಾಶಕ್ತಿಯಿಂದ ಆ ಸಮಾನಾಂತರ ಬ್ರಹ್ಮಾಂಡದಿಂದ ತಮ್ಮ ಸಂಪತ್ತನ್ನ ಅಂದ್ರೆ ಪ್ರಾಸ್ಪೆರಿಟಿಯನ್ನ ತಮ್ಮತ್ತ ಸೆಳೆದುಕೊಂಡ್ರು ಅನ್ನೋ ವಾದವಿದೆ. ಹೌದು. ಇದು ಕ್ವಾಂಟಮ್ ಭೌತಶಾಸ್ತ್ರದ ವಿವಿಧ ಸಾಧ್ಯತೆಗಳ ಸಿದ್ಧಾಂತವನ್ನ, ಅಂದ್ರೆ ಪ್ರಾಬಬಿಲಿಟಿ ಸಿದ್ಧಾಂತವನ್ನ ಹೋಲುತ್ತದೆ. ನಾವು ನಮ್ಮ ಜೀವನದಲ್ಲಿ ತೆಗೆದುಕೊಳ್ಳದ ಪ್ರತಿಯೊಂದು ನಿರ್ಧಾರವೂ ಆ ಸಮಾನಾಂತರ ಬ್ರಹ್ಮಾಂಡಗಳಲ್ಲಿ ವಾಸ್ತವಾಗಿ ನಡೀತಾ ಇರುತ್ತೆ. ಅಂದ್ರೆ ನಾನು ಡಾಕ್ಟರ್ ಆಗಿಲ್ಲ ಅಂದ್ರೆ ಇನ್ನೊಂದು ಬ್ರಹ್ಮಾಂಡದಲ್ಲಿ ನಾನು ಡಾಕ್ಟರ್ ಆಗಿದ್ದೀನಿ ಅಂತಾನ? ಕರೆಕ್ಟ್. ಈ ಸಿದ್ಧಾಂತದ ಪ್ರಕಾರ ನಮ್ಮ ಪ್ರಜ್ಞೆಯು ಆ ವಿವಿಧ ಸಾಧ್ಯತೆಗಳ ನಡುವೆ ಸಂಚರಿಸಬಲ್ಲದು. ಒಂದು ನಿಮಿಷ, ನನಗಿಲ್ಲಿ ಒಂದು ಕಠಿಣ ಪ್ರಶ್ನೆ ಎದುರಾಗುತ್ತೆ. ಕೇಳಿ. ಒಬ್ಬ ವ್ಯಕ್ತಿ ಸಮಾನಾಂತರ ಬ್ರಹ್ಮಾಂಡದಿಂದ ಸಂಪತ್ತನ್ನ ತನ್ನತ್ತ ಸೆಳೆದುಕೊಂಡ್ರೆ ಆ ಬ್ರಹ್ಮಾಂಡದ ಬ್ಯಾಲೆನ್ಸ್ ಅಥವಾ ಸಮತೋಲನ ತಪ್ಪುದು ಅಲ್ವೇ? ಹೇಗೆ ಅಂದ್ರೆ? ಉದಾಹರಣೆಗೆ, ಒಂದು ಬ್ಯಾಂಕ್ ಖಾತೆಯಿಂದ ಹಣ ತೆಗೆದ್ರೆ ಇನ್ನೊಂದು ಖಾತೆಯಲ್ಲಿ ಹಣ ಖಾಲಿಯಾದಂತೆ ಅಲ್ವಾ? ಇದಕ್ಕೆ ಇಡೀ ಬ್ರಹ್ಮಾಂಡದ ವ್ಯವಸ್ಥೆ ಹೇಗೆ ಪ್ರತಿಕ್ರಿಯಿಸುತ್ತೆ? ಇದನ್ನೇ ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ಉತ್ತರ ಆ ಆತ್ಮದ ಒಪ್ಪಂದ, ಅಂದ್ರೆ ಸೋಲ್ ಕಾಂಟ್ರಾಕ್ಟ್ಸ್ ಅನ್ನೋ ಪರಿಕಲ್ಪನೆಯಲ್ಲಿದೆ. ಓಕೆ, ಸೋಲ್ ಕಾಂಟ್ರಾಕ್ಟ್ಸ್. ಇದು ನೀವು ಹೇಳಿದ ಹಾಗೆ ಕೇವಲ ಒಂದು ಬ್ಯಾಂಕ್ ಖಾತೆಯ ಶೂನ್ಯ ಮೊತ್ತದ ವ್ಯವಹಾರ ಅಲ್ಲ. ಆಕರಗಳ ಪ್ರಕಾರ ಹ್ಯಾಥಾರ್ನ್ ಅನ್ನೋ 4ನೇ ಅಥವಾ 5ನೇ ಆಯಾಮದ ಗ್ರಹವಿದೆ. ಹ್ಯಾಥಾರ್ನ್ ಗ್ರಹ? ಹೌದು. ಅಲ್ಲಿ ನಮ್ಮೆಲ್ಲರ ಆತ್ಮದ ಒಪ್ಪಂದಗಳ ಆಕಾಶಿಕ ದಾಖಲೆಗಳು, ಅಂದ್ರೆ ಆಕಾಶಿಕ್ ರೆಕಾರ್ಡ್ಸ್, ಬೆಳಕಿನ ಭಾಷೆಯಲ್ಲಿ ಬರೆಯಲ್ಪಟ್ಟಿವೆ. ಇದು ಒಂದು ಸ್ಥಿರವಾದ ಲೆಡ್ಜರ್ ಅಲ್ಲ. ಅಂದ್ರೆ ಅದು ಬದಲಾಗುತ್ತಾ ಇರುತ್ತಾ? ಖಂಡಿತ. ನಮ್ಮ ಕರ್ಮಗಳು, ನಾವು ಮಾಡುವ ಆಯ್ಕೆಗಳು ಮತ್ತೆ ನಮ್ಮ ಇಚ್ಛಾಶಕ್ತಿಯ ಆಧಾರದ ಮೇಲೆ ಈ ಒಪ್ಪಂದಗಳು ನಿರಂತರವಾಗಿ ಬದಲಾಗ್ತಾ ಇರ್ತವೆ. ಓಹೋ. ನಾವು ಒಂದು ಸಾಧ್ಯತೆಯನ್ನು ನಮ್ಮತ್ತ ಎಳೆದುಕೊಂಡಾಗ ಇಡೀ ಜಾಲವು ಅದಕ್ಕೆ ತಕ್ಕಂತೆ ಮರುಹೊಂದಾಣಿಕೆ ಆಗುತ್ತೆ. ಅಂದ್ರೆ ಹೊಸ ಸಾಧ್ಯತೆಗಳು ತಕ್ಷಣವೇ ಸೃಷ್ಟಿಯಾಗ್ತವೆ. ವಾವ್! ಕೇವಲ ನಮ್ಮ ಆಯ್ಕೆಗಳಿಂದ ಇಡೀ ಜಾಲವೇ ಮರುಹೊಂದಾಣಿಕೆ ಆಗುತ್ತೆ ಅನ್ನೋದು ಅದ್ಭುತವಾದ ವಿಚಾರ. ಈ ಆಯಾಮಗಳ ಮತ್ತೆ ಸಾಂದ್ರತೆಯ ಬಗ್ಗೆಯೂ ಆಕರದಲ್ಲಿ ವಿವರಿಸಲಾಗಿದೆ ಅಲ್ವಾ? ಹೌದು.
ಡೈಮೆನ್ಷನ್ಸ್ ಮತ್ತೆ ಡೆನ್ಸಿಟಿ. ನಾವು ಮನುಷ್ಯರು 3ನೇ ಸಾಂದ್ರತೆಯಲ್ಲಿದ್ದೀವಿ. ಆದ್ರೆ ಈ ಸಾಂದ್ರತೆ ಅಥವಾ ಆಯಾಮ ಅಂದ್ರೆ ನಿಖರವಾಗಿ ಏನು? ಸರಳವಾಗಿ ಹೇಳ್ಬೇಕು ಅಂದ್ರೆ ಡೈಮೆನ್ಷನ್ ಮತ್ತೆ ಡೆನ್ಸಿಟಿ ಅನ್ನೋದು ಪ್ರಜ್ಞೆಯ ವಿಕಸನದ ಹಂತಗಳು. ಕೆಳಗಿನ ಹಂತದಲ್ಲಿ ಅಂದ್ರೆ 3ನೇ ಸಾಂದ್ರತೆಯಲ್ಲಿ ಭೌತಿಕತೆ ಹೆಚ್ಚು. ಸಮಯವು ಒಂದು ಸರಳ ರೇಖೆಯಂತೆ ಚಲಿಸುತ್ತೆ. ಅಂದ್ರೆ ಲೀನಿಯರ್ ಆಗಿ ನಾವು ಹುಟ್ತೀವಿ, ವಯಸ್ಸಾಗತ್ತೆ, ಸಾಯ್ತೀವಿ. ಕರೆಕ್ಟ್. ಆದ್ರೆ 5 ಅಥವಾ 6ನೇ ಆಯಾಮಕ್ಕೆ ಹೋದ್ರೆ ಭೌತಿಕ ದೇಹವೇ ಇರೋದಿಲ್ಲ. ದೇಹವೇ ಇರಲ್ವಾ? ಇಲ್ಲ, ಕೇವಲ ಶಕ್ತಿ ಅಥವಾ ಬೆಳಕು ಇರುತ್ತೆ. ಅಲ್ಲಿ ಸಮಯವು ಒಂದು ಭೂದೃಶ್ಯದಂತೆ ಅಂದ್ರೆ ಲ್ಯಾಂಡ್ಸ್ಕೇಪ್ ತರಹ ಇರುತ್ತೆ. ಎಲ್ಲಿಗೆ ಬೇಕಾದ್ರೂ ಹೋಗ್ಬಹುದು. ಉದಾಹರಣೆಗೆ ಸೂರ್ಯನ ಮೇಲೆ ಅನ್ನೋ 65 ಮಿಲಿಯನ್ ಜೀವಿಗಳ ಸಮೂಹವಿದೆಯಂತೆ. ಹೌದು. ಅವರು ಕೇವಲ ಬೆಳಕಿನ ಶರೀರ ಹೊಂದಿರುವ 6ನೇ ಆಯಾಮದ ಜೀವಿಗಳು. ಅವರು ಸೂರ್ಯನ ಮೇಲೆ ವಾಸವಿದ್ರೂ ಅಲ್ಲಿನ ಅಗಾಧ ಉಷ್ಣತೆಯಾಗ್ಲಿ ಬೆಂಕಿಯಾಗ್ಲಿ ಅವರಿಗೆ ತೊಂದರೆ ಕೊಡೋದಿಲ್ಲ. ಯಾಕೆ ಗೊತ್ತಾ? ಯಾಕೆಂದ್ರೆ ಅವರಿಗೆ ಸುಟ್ಟು ಹೋಗಲು ಭೌತಿಕ ದೇಹವೇ ಇಲ್ಲ ಅಲ್ವಾ? ಈ ಜೀವಿಗಳ ವಿಕಸನವು ಭೂಮಿಯ ಇತಿಹಾಸದೊಂದಿಗೂ ಬಹಳ ಆಳವಾದ ಸಂಬಂಧ ಹೊಂದಿದೆ ಅಂತ ಹೇಳಲಾಗುತ್ತೆ. ವಿಶೇಷವಾಗಿ ಆ ಭೂಮಿಯ ಮೇಲಿದ್ದ ಕಳೆದುಹೋದ ಪ್ರಾಚೀನ ನಾಗರಿಕತೆಗಳೊಂದಿಗೆ ಹಾಕುತ್ತವೆ. ತಂತ್ರಜ್ಞಾನದ ಅತಿಯಾದ ಬಳಕೆ ಪ್ರಜ್ಞೆಯ ವಿಕಸನವಿಲ್ಲದೆ ಹೋದರೆ ಏನಾಗುತ್ತೆ? ಓಹೋ. ಲೆಮೋರಿಯಾ ಮತ್ತು ಅಟ್ಲಾಂಟಿಸ್ ಅನ್ನೋ ಪ್ರಾಚೀನ ನಾಗರಿಕತೆಗಳೇ ಇದಕ್ಕೆ ಉದಾಹರಣೆ. ಅಟ್ಲಾಂಟಿಸ್ ಕತೆ ತುಂಬಾ ಫೇಮಸ್. ಹೌದು. ಆಖರಗಳ ಪ್ರಕಾರ ಅಟ್ಲಾಂಟಿಸ್ ತಾಂತ್ರಿಕವಾಗಿ ಅತ್ಯಂತ ಮುಂದುವರೆದಿತ್ತು. ಅವರ ಬಳಿ ಅಗಾಧವಾದ ಶಕ್ತಿ ಇತ್ತು. ಆದರೆ ಅಹಂಕಾರದಿಂದಾಗಿ ತಮ್ಮ ಶಸ್ತ್ರಾಸ್ತ್ರಗಳನ್ನು ಬಳಸಿ ತಮ್ಮನ್ನೇ ನಾಶ ಮಾಡಿಕೊಂಡು ಅವರು ಸಮುದ್ರದಾಳಕ್ಕೆ ಸೇರಿದ್ರು. ಅಂದ್ರೆ ತಂತ್ರಜ್ಞಾನ ಇದ್ರೂ ಆಧ್ಯಾತ್ಮಿಕವಾಗಿ ಅವರು ಪ್ರಬುದ್ಧರಾಗಿರಲಿಲ್ಲ. ನಿಖರವಾಗಿ. ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗುವುದು. ಅಟ್ಲಾಂಟಿಸ್ನ ವಿನಾಶದ ನಂತರ ಏನಾಯಿತು? ಆ ಆಕರಗಳ ಪ್ರಕಾರ ಅಟ್ಲಾಂಟಿಸ್ನ ಜನರು ಪ್ರಾಣಿಗಳಾಗಿ ಅಂದ್ರೆ ತಿಮಿಂಗಿಲ ಮತ್ತೆ ಡಾಲ್ಫಿನ್ಗಳಾಗಿ ಮರುಜನ್ಮ ಪಡೆದ್ರು ಅಂತ ಹೇಳಿದೆ. ಹೌದು. ಇದು ನಂಬಲು ಸ್ವಲ್ಪ ಕಷ್ಟ. ಹೌದು, ಇದು ನಂಬಲು ಅಸಾಧ್ಯವಾದ್ರೂ ಇದರ ಹಿಂದಿರುವ ತರ್ಕವನ್ನು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಅಷ್ಟು ಮುಂದುವರೆದ ತಂತ್ರಜ್ಞಾನವನ್ನು ಹೊಂದಿದ್ದ ನಾಗರಿಕತೆ ಪ್ರಾಣಿಗಳಾಗಿ ಹುಟ್ಟಲು ಏಕೆ ನಿರ್ಧರಿಸಿತು? ಕೈ ಬೆರಳುಗಳಿಲ್ಲದ ಜೀವನವನ್ನು ಏಕೆ ಆರಿಸಿಕೊಂಡ್ರು? ತಗೊಂಡ್ರ? ಕರೆಕ್ಟ್. ಆ ತಪ್ಪು ಮರಕಳಿಸದಿರಲು ಅವರು ಯಾವುದೇ ಉಪಕರಣಗಳನ್ನ ಬಳಸಲಾಗದ ಪ್ರಾಣಿಗಳ ದೇಹವನ್ನ ಆರಿಸಿಕೊಂಡ್ರು. ಸಮುದ್ರವು ಗಾಳಿಗಿಂತ ಉತ್ತಮವಾಗಿ ಶಬ್ದ ಮತ್ತೆ ಕಂಪನಗಳನ್ನ ಪ್ರಸಾರ ಮಾಡುತ್ತೆ. ರೈಟ್, ಫ್ರೀಕ್ವೆನ್ಸೀಸ್ನ ಪಾಸ್ ಮಾಡೋಕೆ ಸುಲಭ. ಹೌದು. ಹೀಗಾಗಿ ತಿಮಿಂಗಿಲಗಳಾಗಿ ಅವರು ಶಾಂತಿಯಿಂದ ನಿರಂತರ ಧ್ಯಾನಗ ಸ್ಥಿತಿಯಲ್ಲಿ ಬದುಕುತ್ತಾ ಭೂಮಿಯ ಶಕ್ತಿಯ ಸಮತೋಲನವನ್ನ ಕಾಯ್ದುಕೊಳ್ಳುತ್ತಿದ್ದಾರೆ ಅನ್ನೋದು ಅಲ್ಲಿನ ವಾದ. ಓ, ಅದಕ್ಕಾಗಿಯೇ ಇತ್ತೀಚೆಗೆ ತಿಮಿಂಗಿಲಗಳಿಗೆ ಮತ್ತೆ ಡಾಲ್ಫಿನ್ಸ್ಗಳಿಗೆ ಮಾನವ ಹಕ್ಕುಗಳನ್ನು ನೀಡುವ ಬಗ್ಗೆ ವಿಜ್ಞಾನಿಗಳು ಚರ್ಚೆ ನಡೆಸ್ತಾ ಇರೋದು. ಹೌದು. ಅವು ಕೇವಲ ಪ್ರಾಣಿಗಳಲ್ಲ. ಅವು ಮನುಷ್ಯರಂತೆಯೇ 3ನೇ ಸಾಂದ್ರತೆಯ ಜೀವಿಗಳು. ಇದಲ್ಲದೆ ಸಮುದ್ರದೊಳಗಿನ ಮತ್ತೊಂದು ದೊಡ್ಡ ರಹಸ್ಯದ ಬಗ್ಗೆಯೂ ಆಕರಗಳು ಮಾತಾಡ್ತವೆ. ಯಾವುದದು? ಬರ್ಮುಡಾ ಟ್ರಯಾಂಗಲ್. ಹೌದು, ಬರ್ಮುಡಾ ಟ್ರಯಾಂಗಲ್ ಕೆಳಗೆ ದೊಡ್ಡದೊಂದು ಪಿರಮಿಡ್ ಇದೆಯಂತೆ. ಆ ಪಿರಮಿಡ್ನ ಮೇಲ್ಭಾಗ ಅಂದ್ರೆ ಆ ಎಪೆಕ್ಸ್ ಬಿಡುಗಡೆ ಮಾಡುವ ಅಗಾಧ ಶಕ್ತಿಯಿಂದಾಗಿಯೇ ಅಲ್ಲಿ ಹಡಗುಗಳು ವಿಮಾನಗಳು ನಾಪತ್ತೆಯಾಗ್ತಾವೆ ಎನ್ನಲಾಗಿದೆ. ಈ ಪಿರಮಿಡ್ಗಳು ಹೇಗೆ ಕೆಲಸ ಮಾಡ್ತಾವೆ? ಪಿರಮಿಡ್ಗಳ ವಾಸ್ತುಶಿಲ್ಪ ಕೇವಲ ಆ ಕಲ್ಲಿನ ಕಟ್ಟಡಗಳಲ್ಲ. ಆಗರಗಳ ಪ್ರಕಾರ ಅವು ಭೂಮಿಯ ಮತ್ತೆ ಬ್ರಹ್ಮಾಂಡದ ಶಕ್ತಿಯ ಕೇಂದ್ರಗಳು. ಓಕೆ. ಒಂದು ಭೂತಗನ್ನಡಿಯು ಸೂರ್ಯನ ಬೆಳಕನ್ನ ಹೇಗೆ ಒಂದೇ ಬಿಂದುವಿಗೆ ಕೇಂದ್ರೀಕರಿಸುತ್ತದೆಯೋ ಹಾಗೆಯೇ ಪಿರಮಿಡ್ನ ಮೇಲ್ಭಾಗ ಭೂಮಿಯ ಕಾಂತೀಯ ಶಕ್ತಿಯನ್ನ ಸೆಳೆದು ಬಿಡುಗಡೆ ಮಾಡುವ ಬೃಹತ್ ಆಂಟೆನಾದಂತೆ ಕೆಲಸ ಮಾಡುತ್ತೆ. ಓ, ಅಂದ್ರೆ ಮ್ಯಾಗ್ನೆಟಿಕ್ ಎನರ್ಜಿ. ಹೌದು. ಲೆಮ್ಯೂರಿಯಾ ಮತ್ತೆ ಅಟ್ಲಾಂಟಿಸ್ ಮುಳುಗಿದಾಗ ಈ ಶಕ್ತಿಯುತ ಪಿರಮಿಡ್ಗಳು ಸಮುದ್ರದಾಳ ಸೇರಿವೆ. ಆ ಶಕ್ತಿಯುತ ಆಂಟೆನಾಗರು ಇಂದಿಗೂ ಕೆಲಸ ಮಾಡ್ತಿರೋದ್ರಿಂದಲೇ ಅಲ್ಲಿ ಆಯಾಮಗಳ ನಡುವಿನ ಬಿರುಕುಗಳು ಉಂಟಾಗಿ ಹಡಗುಗಳು ಮಾಯವಾಗುತ್ತವೆ ಅಂತ ವಿಶ್ಲೇಷಿಸಲಾಗಿದೆ. ಡೈಮೆನ್ಷನಲ್ ರಿಫ್ಟ್ಸ್ ಆಗುತ್ತೆ. ಅಷ್ಟ್ ಮಾತ್ರ ಅಲ್ಲ, ಸಾಗರದ ಅಡಿಯಲ್ಲಿ ಅನ್ಯಗ್ರಹ ಜೀವಿಗಳ ನೆಲೆಗಳು ಇವೆ ಅಂತ ಕೂಡ ಹೇಳಲಾಗಿದೆ. ಅಂಡರ್ ವಾಟರ್ ಬೇಸಿಸ್. ಹೌದು. ಮತ್ತೆ ಅವು ಅಂತರ್ಜಾಲದ ಜಲಾಂತರ್ಗಾಮಿ ಕೇಬಲ್ಗಳನ್ನ ಕತ್ತರಿಸುವ ಅಂದ್ರೆ ಮಾನವ ಸಂಪರ್ಕವನ್ನ ಕಡಿತಗೊಳಿಸುವ ಸಾಮರ್ಥ್ಯ ಹೊಂದಿವೆ ಅನ್ನೋ ವಾದ ನಿಜಕ್ಕೂ ಆಘಾತಕಾರಿ. ಆದರೆ ಈ ಅನ್ಯಗ್ರಹ ಜೀವಿಗಳು ಮನುಷ್ಯರ ಸಂಪರ್ಕವನ್ನ ಏಕೆ ಕಡಿತಗೊಳಿಸಲು ಯತ್ನಿಸುತ್ತಿವೆ? ಇಲ್ಲಿ ಯಾವುದೋ ಒಂದು ದೊಡ್ಡ ಯುದ್ಧ ನಡೀತಿರುವಂತಿದೆ ಅಲ್ವಾ? ಹೌದು. ಇದು ಕೇವಲ ಭೂಮಿಯ ಮೇಲಿನ ಭೌತಿಕ ಸಂಘರ್ಷವಲ್ಲ, ಇದೊಂದು ಆಧ್ಯಾತ್ಮಿಕ ಮಟ್ಟದ ಸಮರ. ಆಕರಗಳು 2 ಪ್ರಮುಖ ಶಕ್ತಿಗಳ ಬಗ್ಗೆ ಮಾತನಾಡುತ್ತವೆ. ಅದೇ ರಾ ಮತ್ತೆ ಒರಾಯನ್ ಬಗ್ಗೆ ಅಲ್ವಾ? ಕರೆಕ್ಟ್. ರಾ ಅನ್ನೋದು ಧನಾತ್ಮಕ ಶಕ್ತಿ ಅಂದ್ರೆ ಪಾಸಿಟಿವ್ ಪೊಲಾರಿಟಿ. ಅವರು ಸೇವೆ ಅನ್ನೋ ತತ್ವವನ್ನ ಪಾಲಿಸ್ತಾರೆ.
ಅವರು ನಮ್ಮನ್ನ ಕಾಪಾಡುವ ರಕ್ಷಕರು ಮತ್ತು ಗುಣಪಡಿಸುವವರು. ಹೀಲರ್ಸ್ ಅಂತ ಹೇಳ್ಬೋದು. ಆದ್ರ ಒರಾಯನ್ ಶಕ್ತಿಯು ಸಂಪೂರ್ಣ ವಿರುದ್ಧವಾಗಿದೆ ಅಲ್ವಾ? ಹೌದು, ಅವರು ನಕಾರಾತ್ಮಕ ಶಕ್ತಿ. ಅವರು ಸ್ವಾರ್ಥ ಅಥವಾ ಸೇವೆ ಟು ಸೆಲ್ಫ್ ತತ್ವವನ್ನ ನಂಬುತ್ತಾರೆ. ಅವರನ್ನ ಆ ಈರುಳ್ಳಿಗೆ ಹೋಲಿಸಲಾಗಿದೆ ಅಲ್ವಾ? ಹೌದು, ಈರುಳ್ಳಿಗೆ. ಯಾಕೆ ಗೊತ್ತಾ? ಯಾಕೆಂದ್ರೆ ಅವರು ಒಮ್ಮೆಲೆ ಆಕ್ರಮಣ ಮಾಡುವುದಿಲ್ಲ, ಬದಲಾಗಿ ಪದರವಾಗಿ ಮನುಷ್ಯರ ಸಮಾಜವನ್ನ, ಹಣಕಾಸು ವ್ಯವಸ್ಥೆಯನ್ನ ಮತ್ತೆ ಮನಸ್ಸನ್ನ ನಿಯಂತ್ರಿಸಲು ಪ್ರಯತ್ನಿಸ್ತಾರಂತೆ. ಇಲ್ಲಿ ಗಮನ ಸೆಳೆಯುವ ಅತ್ಯಂತ ಆಕರ್ಷಕ ವಿಷಯವೆಂದರೆ ಈ ನಿಯಂತ್ರಣದ ತಂತ್ರಜ್ಞಾನಗಳು. ಮೂಲಗಳ ಪ್ರಕಾರ ನಾವು ಸ್ವತಂತ್ರರು ಅಂದುಕೊಂಡರೂ ನಮ್ಮನ್ನ ಬ್ರಹ್ಮಾಂಡದ ಮಟ್ಟದಲ್ಲಿ ನಿಯಂತ್ರಿಸಲಾಗುತ್ತಿದೆ. ಅದು ಹೇಗೆ ಸಾಧ್ಯ? ನೋಡಿ, ಚಂದ್ರನು ನೈಸರ್ಗಿಕ ಉಪಗ್ರಹ ಅಲ್ಲ, ಅದೊಂದು ಒಳಗೆ ಟೊಳ್ಳಾಗಿರುವ ಲೋಹದ ರಚನೆ, ಹಾಲೋ ಮೂನ್ ಅಂತಾರೆ. ವಾಟ್? ಚಂದ್ರ ಒಂದು ಲೋಹದ ರಚನೆನಾ? ಹೌದು. ಭೂಮಿಯ ಮೇಲಿನ ಮಾನವರ ಭಾವನೆಗಳನ್ನ, ನರಮಂಡಲವನ್ನ ಮತ್ತೆ ಸಮುದ್ರದ ನೀರನ್ನ ನಿಯಂತ್ರಿಸುವ ಕಂಪನಗಳನ್ನ ಪ್ರಸಾರ ಮಾಡಲು ಅದನ್ನ ಅಲ್ಲಿ ಇರಿಸಲಾಗಿದೆ ಅನ್ನೋ ಸಿದ್ಧಾಂತವಿದೆ. ಮೈ ಗಾಡ್! ಹಾಗೆಯೇ ಶನಿಗ್ರಹದ ಉಂಗುರುಗಳು ಕೂಡ ಇಡೀ ಸೌರವ್ಯೂಹಕ್ಕೆ ಈ ನಿಯಂತ್ರಣದ ಕಂಪನಗಳನ್ನ ರವಾನಿಸುವ ಮತ್ತೊಂದು ಬೃಹತ್ ಸಾಧನ ಅಂತ ವಿಶ್ಲೇಷಿಸಲಾಗಿದೆ. ಇದೆಲ್ಲದ ಮಧ್ಯೆ ನಮ್ಮ ಕಾಲದ ಕೆಲವು ಪ್ರಭಾವಿ ವ್ಯಕ್ತಿಗಳ ಬಗ್ಗೆಯೂ ಅಚ್ಚರಿಯವಾದಗಳಿವೆ. ಉದಾಹರಣೆಗೆ ಎಲಾನ್ ಮಸ್ಕ್ ಅವರಂತಹ ವ್ಯಕ್ತಿಗಳು ಒರಿಯಾನ್ ಶಕ್ತಿಯಿಂದ ಬಂದ ರೋಬೋಟ್ಗಳಿದ್ದಂತೆ ಅನ್ನೋ ವಾದ ಇದೆ ಗೊತ್ತಾ? ಹೌದಾ? ಹೌದು. ಅವರಿಗೆ ಮಾನವ ಭಾವನೆಗಳಿಲ್ಲ. ಅವರು ಕೇವಲ ಈ ನಿಯಂತ್ರಣದ ವ್ಯವಸ್ಥೆಯನ್ನ ಭೂಮಿಯ ಮೇಲೆ ಜಾರಿಗೆ ತರುವ ಸಾಧನಗಳು ಅನ್ನೋ ವಾದ ಕೂಡ ಆಕರಗಳಲ್ಲಿದೆ. ನಾವು ನೋಡುವ ಈ ಪ್ರಪಂಚವೇ ಒಂದು ದೊಡ್ಡ ನಿಯಂತ್ರಣದ ಜಾಲದಂತಿದೆ. ಹಾಗಾದ್ರೆ ಈ ನಕಾರಾತ್ಮಕ ಶಕ್ತಿಗಳಿಂದ, ಈ ಒರೋಯನ್ ಜಾಲದಿಂದ ಪಾರಾಗಲು ದಾರಿಯೇ ಇಲ್ಲವೇ? ಮಾನವಕುಲ ಕೇವಲ ದಾಳುಗಳಾಗಿ ಉಳಿಯಬೇಕಾ? ಖಂಡಿತ ದಾರಿ ಇದೆ. ಪ್ರಜ್ಞೆಯ ವಿಕಸನವೇ ಈ ಎಲ್ಲ ಸಂಘರ್ಷಗಳಿಗೆ ಉತ್ತರ. ನಾವು ನಮ್ಮ ಕಂಪನಗಳನ್ನ ಅಂದ್ರೆ ವೈಬ್ರೇಷನ್ಸ್ ಅನ್ನ ಹೆಚ್ಚಿಸಿಕೊಂಡಾಗ ಈ ನಿಯಂತ್ರಣದ ಜಾಲದಿಂದ ಹೊರಬರಬಹುದು. ವಿಕಸನವು ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ಆಕರಗಳಲ್ಲಿರುವ ಪ್ರಾಣಿಗಳ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ಹೌದು. ಆಕರದಲ್ಲಿರುವ ಒಂದು ಪುಟ್ಟ ಆದರೆ ಅತ್ಯಂತ ಆಸಕ್ತಿದಾಯಕ ವಿಚಾರ ನನ್ನ ಗಮನ ಸೆಳೆಯಿತು. ಸಾಕುಪ್ರಾಣಿಗಳ ಬಗ್ಗೆ ಅಲ್ವಾ? ಹೌದು. ಸಾಕುಪ್ರಾಣಿಗಳಿಗೆ ಹೆಸರಿಡುವುದು. ನಾವು ಸಾಮಾನ್ಯವಾಗಿ ಪ್ರೀತಿಯಿಂದ ನಾಯಿ ಅಥವಾ ಬೆಕ್ಕಿಗೆ ಹೆಸರಿಡ್ತೀವಿ. ಆದರೆ ಇದರ ಹಿಂದಿರುವ ಆಧ್ಯಾತ್ಮಿಕ ಕಾರ್ಯವಿಧಾನ ಆಶ್ಚರ್ಯಕರವಾಗಿದೆ. ಹೇಗೆ? ಒಂದು ಗುಂಪಿನಲ್ಲಿರುವ ಪ್ರಾಣಿಗೆ ನಾವು ಪ್ರತ್ಯೇಕ ಹೆಸರಿಟ್ಟು ಪ್ರೀತಿಸಿದಾಗ ಅದು ಗುಂಪಿನ ಪ್ರಜ್ಞೆಯಿಂದ ಬೇರ್ಪಟ್ಟು ತನ್ನದೇ ಆದ ಅಸ್ಮಿತೆ ಅಂದ್ರೆ ಸ್ಪಿರಿಟ್ ಅನ್ನ ಪಡೆದುಕೊಳ್ಳುತ್ತೆ, ಆಯವಾಗುತ್ತೆ ಎನ್ನುತ್ತವೆ ಮೂಲಗಳು. ನಿಖರವಾಗಿ ಪ್ರೀತಿ ಮತ್ತೆ ಗುರುತಿಸುವಿಕೆ ಪ್ರಜ್ಞೆಯನ್ನ ವಿಸ್ತರಿಸುತ್ತೆ. ಇನ್ನು ಮಾನವರು ತಮ್ಮ ಪ್ರಜ್ಞೆಯನ್ನ ವಿಸ್ತರಿಸಿಕೊಳ್ಳಲು, ಅಂದರೆ ಉನ್ನತ ಪ್ರಜ್ಞೆಯನ್ನ ತಲುಪಲು ಆಕರಗಳು ಧ್ಯಾನವನ್ನ ಶಿಫಾರಸು ಮಾಡುತ್ತವೆ. ಮೆಡಿಟೇಷನ್? ಹೌದು. ವಿಶೇಷವಾಗಿ CE5 ಧ್ಯಾನದ ವಿಧಾನವು ಈ ನಿಯಂತ್ರಣವನ್ನ ಮುರಿಯುವ ಪ್ರಬಲ ಅಸ್ತ್ರ ಅಂತ ಹೇಳಲಾಗಿದೆ. ಈ CE5 ಧ್ಯಾನದ ವಿಧಾನವನ್ನ ಆರಂಭಿಕರು ಹೇಗೆ ಮಾಡಬಹುದು ಅನ್ನೋದನ್ನ ಆಕರಗಳು ಬಹಳ ಸರಳವಾಗಿ ವಿವರಿಸಿವೆ. ಹೇಗ್ ಮಾಡ್ಬೇಕು ಅಂತ ಹೇಳಿ. ಮೊದಲು ನಗರದ ವಿದ್ಯುತ್ಕಾಂತೀಯ ಗದ್ದಲಗಳಿಂದ ದೂರವಿರುವ ಪರ್ವತಗಳಂತಹ ಪ್ರಕೃತಿಯ ಮಡಿಲಲ್ಲಿ ಗುಂಪುಗಳಲ್ಲಿ ಸೇರಬೇಕು. ನಂತರ ಮನಸ್ಸಿನಲ್ಲಿರುವ ದ್ವೇಷ, ಭಯಗಳನ್ನ ತೆಗೆದುಹಾಕಿ ಶುದ್ಧ ಮನಸ್ಸಿನಿಂದ ಕುಳಿತುಕೊಳ್ಳಬೇಕು. ನಾವು ಶಾಂತಿಯ ಸಂಕೇತವನ್ನ ಬ್ರಹ್ಮಾಂಡಕ್ಕೆ ಕಳುಹಿಸುತ್ತಿದ್ದೇವೆ ಅಂತ ದೃಶ್ಯೀಕರಿಸಿಕೊಳ್ಳಬೇಕು. ವಿಜುವಲೈಸ್ ಮಾಡಬೇಕು. ಹೌದು. ಈ ರೀತಿಯ ಶುದ್ಧ ಉದ್ದೇಶದ ಧ್ಯಾನದಿಂದ ನಮ್ಮೊಳಗಿನ ಕಂಪನಗಳು ಗಣನೀಯವಾಗಿ ಹೆಚ್ಚಾಗುತ್ತವೆ. ಆಕರಗ ಪ್ರಕಾರ ನಮ್ಮ ಕಂಪನಗಳು ಹೆಚ್ಚಾದಾಗ ನಾವು ಆ ಉನ್ನತ ಆಯಾಮದ ಬೆಳಕಿನ ಜೀವಿಗಳನ್ನ, ಅಂದ್ರೆ 6ನೇ ಆಯಾಮದಲ್ಲಿರುವ ರಾನಂತಹ ಧನಾತ್ಮಕ ಶಕ್ತಿಗಳನ್ನ ಸಂಪರ್ಕಿಸಲು ಸಾಧ್ಯವಾಗುತ್ತೆ. ವಾವ್! ಯಾವುದೇ ರೇಡಿಯೋ ಸಿಗ್ನಲ್ ಬೇಕಾಗಿಲ್ಲ. ಖಂಡಿತ ಇಲ್ಲ. ಇದು ಯಾವುದೇ ಲೋಹದ ನೌಕೆಯ ಅಥವಾ ರೇಡಿಯೋ ತರಂಗಗಳ ಅಗತ್ಯವಿಲ್ಲದ ನೇರವಾದ ಪ್ರಜ್ಞೆಯ ಸಂಪರ್ಕ. ಈ ಮೂಲಕ ನಾವು ಓರಾಯನ್ನ ನಿಯಂತ್ರಣದಿಂದ ಹೊರಬಂದು ನಮ್ಮ ವಿಕಾಸದ ಚುಕ್ಕಾಣಿಯನ್ನ ನಾವೇ ಹಿಡಿಯಬಹುದು. ಎಂತಹ ಅದ್ಭುತವಾದ ಪ್ರಯಾಣ ಇದು! ಏರಿಯಾ 51ರ ಲೋಹದ ನೌಕೆಗಳಿಂದ ಶುರುವಾಗಿ ಸರ್ಪೋಗ್ರಹದಲ್ಲಿನ ಕ್ಲೋನಿಂಗ್ ತಂತ್ರಜ್ಞಾನವನ್ನು ಅರ್ಥೈಸಿಕೊಂಡು ಆಕಾಶಿಕ ದಾಖಲೆಗಳ ಮೂಲಕ ನಮ್ಮ ಆತ್ಮದ ಒಪ್ಪಂದಗಳನ್ನು ಅರಿತುಕೊಂಡೆವು. ಹೌದು. ಸಮುದ್ರದಾಳದ ಅಟ್ಲಾಂಟಿಸ್ನ ತಿಮಿಂಗಿಲಗಳ ಧ್ಯಾನದಿಂದ ಹಿಡಿದು ಆಕಾಶದಲ್ಲಿನ ರಾ ಹಾಗೂ ಒರಾಯನ್ ಶಕ್ತಿಗಳ ನಡುವಿನ ಸಮರದವರೆಗೆ, ಮತ್ತೆ ಅಂತಿಮವಾಗಿ ಧ್ಯಾನದ ಮೂಲಕ ನಮ್ಮ ಶಕ್ತಿಯನ್ನು ಮರಳಿ ಪಡೆಯುವವರೆಗೆ ಎಷ್ಟೆಲ್ಲಾ ಆಳವಾದ ಕಾರ್ಯವಿಧಾನಗಳನ್ನು ನಾವು ಅನ್ವೇಷಿಸಿದೆವಲ್ವಾ? ಹೌದು, ಖಂಡಿತ. ಆದರೆ ಈ ಜ್ಞಾನವೇಕೆ ಮುಖ್ಯ ಅನ್ನೋದನ್ನ ಕೇಳುಗರು ಅರ್ಥ ಮಾಡ್ಕೊಳ್ಬೇಕು. ಏಕೆಂದರೆ ಇದು ಕೇವಲ ಕಥೆಗಳಲ್ಲ, ಇದು ನಮ್ಮ ಇತಿಹಾಸ ಪ್ರಜ್ಞೆ ಮತ್ತೆ ವಾಸ್ತವದ ಬಗ್ಗೆ ನಾವು ಯೋಚಿಸುವ ರೀತಿಯನ್ನೇ ಸಂಪೂರ್ಣವಾಗಿ ಸವಾಲ್ ಮಾಡುತ್ತೆ. ನಿಜ.
ಇಂದಿನ ಮಾಹಿತಿಯ ಅತಿ ಹರಿವಿನ ಜಗತ್ತಿನಲ್ಲಿ ಅಂದ್ರೆ ಈ ಇನ್ಫಾರ್ಮೇಷನ್ ಓವರ್ಲೋಡ್ ಸಮಯದಲ್ಲಿ ನಾವು ಕೇವಲ ಮೇಲ್ನೋಟದ ಸುದ್ದಿಗಳನ್ನ ನಂಬದೆ ಯಾವುದೇ ವಿಷಯದ ಹಿಂದಿರುವ ಏಕೆ ಮತ್ತೆ ಹೇಗೆ ಅನ್ನೋದನ್ನ ಪ್ರಶ್ನಿಸುವ ವಿಮರ್ಶಾತ್ಮಕ ಚಿಂತನೆಯನ್ನ ರೂಢಿಸಿಕೊಳ್ಳುವುದು ಅತ್ಯಗತ್ಯ. ಕ್ರಿಟಿಕಲ್ ಥಿಂಕಿಂಗ್ ಬಹಳ ಮುಖ್ಯ. ವಾಸ್ತವ ಅನ್ನೋದು ಕೇವಲ ಎಕ್ಸ್ರೇ ಯಂತ್ರ ತೋರಿಸುವ ಕಪ್ಪು ಬಿಳುಪಿನ ಚಿತ್ರವಲ್ಲ, ಅದು ಅದೆಷ್ಟೋ ಆಯಾಮಗಳಲ್ಲಿ ಹರಡಿಕೊಂಡಿರುವ ಬಣ್ಣಗಳ ರಹಸ್ಯ. ಖಂಡಿತ. ಈ ಆಳವಾದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಮೂಲ ಆಕರಗಳನ್ನು ಆಧರಿಸಿದ ಆದರೆ ನಾವು ಇಲ್ಲಿದವರೆಗೆ ಚರ್ಚಿಸದ ಒಂದು ವಿಚಾರವನ್ನ ಪ್ರಚೋದನಾತ್ಮಕ ಯೋಚನೆಯಾಗಿ ಬಿಟ್ಟು ಹೋಗ್ತಾನೆ. ಖಂಡಿತ ಹೇಳಿ. ನೋಡಿ, ನಮ್ಮ ದೈನಂದಿನ ಜೀವನದಲ್ಲಿ ನಮಗೆ ಒಮ್ಮೊಮ್ಮೆ ಇದು ಮೊದಲೇ ನಡೆದಿದೆ ಅಥವಾ ಡೇಜಾವು ಅನ್ನೋ ಬಲವಾದ ಭಾವನೆ ಬರುತ್ತೆ ಅಲ್ವಾ? ಹೌದು, ಹಲವು ಬಾರಿ ಆಗತ್ತೆ. ರಾಸಾಯನಿಕ ಭ್ರಮೆಯಾಗಿರದೆ ಸಮಾನಾಂತರ ಬ್ರಹ್ಮಾಂಡದಲ್ಲಿರುವ ನಮ್ಮದೇ ಇನ್ನೊಂದು ರೂಪವು ಅದೇ ಕ್ಷಣದಲ್ಲಿ ತೆಗೆದುಕೊಂಡ ವಿಭಿನ್ನ ನಿರ್ಧಾರದ ಪ್ರತಿಧ್ವನಿಯಾಗಿರಬಹುದೇ? ಓಹೋ, ಪ್ಯಾರಲಲ್ ಯೂನಿವರ್ಸ್ನ ಎಕೋ. ಹೌದು. ಅಥವಾ ಹ್ಯಾಥಾರ್ನ್ ಗ್ರಹದಲ್ಲಿರುವ ಆಕಾಶಿಕ ದಾಖಲೆಗಳಲ್ಲಿ ನಮ್ಮ ಆತ್ಮದ ಒಪ್ಪಂದವು ಅಪ್ಡೇಟ್ ಆಗುತ್ತಿರುವ ಸಂಕೇತವಾಗಿರಬಹುದೇ? ಇದರ ಬಗ್ಗೆ ಸ್ವಲ್ಪ ಯೋಚಿಸಿ. ವಾಸ್ತವವು ಮನುಷ್ಯರು ಅಂದುಕೊಂಡಿರುವುದಕ್ಕಿಂತಲೂ ಹೆಚ್ಚು ನಿಗೂಢವಾಗಿದೆ. ನಿಜವಾಗಲು. ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಕೈಜೋಡಿಸಿದ್ದಕ್ಕಾಗಿ ಕೇಳುಗರಿಗೆ ಧನ್ಯವಾದಗಳು. ಮುಂದಿನ ಬಾರಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಪ್ರಶ್ನಿಸುವುದನ್ನು ನಿಲ್ಲಿಸದಿರಿ.